अन्यथा शरणन्नास्ति त्वमेव शरणं तस्मात् कारुण्यभावेन रक्ष रक्ष जनार्दनं रक्ष रक्ष महेश्वरीं लक्ष्मीनारायण महागणपति सरस्वत्यै नमः प्रदक्षिण नमस्कारान् समर्पयामि। All the best. Good luck, ma. Thank you, sir. ಒಂದು ನಿಮಿಷ ಈ ಗಾಡಿ ಯಾರ ಮುಂದಿದೆ ಅದು ಬಿಡಿ ಮುಂದೆ ಇರುತ್ತೆ ಬರಪ್ಪ ಕ್ಲಾಸ್ ಮಾಡಿ ಥ್ಯಾಂಕ್ ಯು ಸರ್. ಅಮ್ಮ ದೇವರು ಮಾಡಲಿ. ಆಲ್ ದ ಬೆಸ್ಟ್. ಶಿಲ್ಪ ಶ್ರೀನಿವಾಸ್ ಮಾಡಿರೋದು ನಿಮ್ಮ ಸೇವೆಗಳನ್ನ ಜೊತೆ ಬಂದು ಹೇಳಿ ಒಂದು ಥ್ಯಾಂಕ್ಸ್ ಹೇಳಿ ಉದ್ಯಮದ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತ ಸದಸ್ಯರು ಹಾಗೂ ಸೆಕ್ಟಾರ್ ಕೌನ್ಸಿಲ್ನ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿ ನಮಗೆ ಈ ಯೋಗವನ್ನ ಕೊಟ್ಟು ಇವತ್ತು ಹಸ್ತಾಂತರ ಮಾಡಿದ ನಂತರ ಒಳ್ಳೆ ಕೆಲಸವನ್ನು ಮಾಡಿದಂತ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವವಾದಂತ ಅಭಿನಂದನೆ. ಇದರ ಜೊತೆಯಲ್ಲಿ ಹಿಂದಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸೆಕ್ಟಾರ್ ಕೌನ್ಸಿಲ್ನ ಸದಸ್ಯರು, ಪದಾಧಿಕಾರಿಗಳು ಅವರೆಲ್ಲರಿಗೂ ಕೂಡ ನರಸಿಂಹನವರಿಗೆ ಅಧ್ಯಕ್ಷರಾಗಿ ಅವರ ಕೈಯಲ್ಲಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಶಕ್ತಿ ಮೀರಿ ಮಾಡಿದ್ದಾರೆ. ಒಬ್ಬ ಮನುಷ್ಯ ಎಷ್ಟು ತನಗೆ ಶಕ್ತಿ ಇದೆಯೋ ಆ ಶಕ್ತಿ ಮೀರಿ ಮಾಡುವಂತದ್ದಿದೆ ನೋಡಿ. ಯಾಕೆಂದ್ರೆ ಇದು ಹಾಟ್ ಸೀಟ್, ಇಲ್ಲಿ ಕೂತಾಗ ಎದುರುಗಡೆ ಕೂತಿರ್ತಕ್ಕಂಥವ್ರು ಈ ಸ್ಥಾನವನ್ನ ಹೇಗೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಿವಿ ಹಿಡ್ತಾರೆ, ಕೆಲವು ಸಲಹೆಗಳು ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹೀಗೆ ಮಾರ್ಗದರ್ಶನ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ನಾನು ಗೌರವಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತೇನೆ. ಹಾಗೆ ಪದಾಧಿಕಾರಿಗಳಾಗಿ ಇವತ್ತು ನಿರ್ಗಮಿಸ್ತಿರುವಂತ ಸಫೆ ವೆಂಕಟೇಶ್ ಅವ್ರ ಬಗ್ಗೆ ಹೇಳಿದ್ರು. ನಮ್ಮ ಇವರು ಚಿಂಗಾರಿ ಮಹಾದೇವ್ ಅವರು ಟ್ರೆಜರರ್ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಇವತ್ತು. ಹಾಗೆ ಬೆಳೆಯುವ ಪೈರು ಅಂತಾರಲ್ಲ, ಬೆಳೆಯುವ ಲಕ್ಷಣಗಳನ್ನ ಹೊಂದಿರತಕ್ಕಂತ ಮುಂದಿನ ನಾಯಕರಾಗಿ ಕಾಣುವಂತ ನಮ್ಮ ಕುಶಾಲ್ ಒಳ್ಳೆಯ ಕೂಡ ಅವರು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗೆ ಪ್ರವೀಣ್ ಅವರು
ನಮ್ಮ ರಾಮಕೃಷ್ಣ ಪ್ರವೀಣ್ ಅವರು ಸೆಕ್ರೆಟರಿ ಆಗಿ ಅವರ ಶಕ್ತಿ ಮೀರಿ ಕೆಲಸವನ್ನ ಮಾಡಿದ್ದಾರೆ, ಹಗಲು ರಾತ್ರಿ ದುಡಿದಿದ್ದಾರೆ. ಅವರನ್ನು ಕೂಡ ನಾನು ಸ್ಮರಿಸ್ತೇನೆ. ಹಾಗೆ NM ಕುಮಾರ್ ಅವರನ್ನ ಎಲ್ಲರೂ ಕೂಡ ನೀವು ಬರ್ಬೇಕು, ನೀವು ಎಷ್ಟೇ ನಿಮ್ಮಲ್ಲಿ ನೀವು ಬ್ಯುಸಿ ಆಗಿದ್ರು ಕೂಡ ಇಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ ಹೇಳ್ಬಿಟ್ಟು ಕರ್ತಂತಿದ್ದೀವಿ. ವೆಂಕಟೇಶ್ವರ ಗಾಯಿ ರಂಗಪ್ಪ ಅವರು ಮಾತಾಡುವಾಗ ಕೆಲವರಿಗೆ ಇಷ್ಟು ಜೋರಾಗಿ ಮಾತಾಡ್ತಾರೆ ಅನ್ಸುತ್ತೆ, ಮನಸ್ಸು ಮಾತ್ರ ಸಣ್ಣ ಹೃದಯ ಬಹಳ ಮೃದು. ಹಾಗೆ ಅವರು ತಾನು ಇಷ್ಟು ದಿನ ಕೆಲಸ ಮಾಡಿದೀನಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಿದ್ರು. ನೋಡಿ, ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಕೂತ್ಕೊಂಡಾಗ ಯಾವುದೇ ಒಂದು ವಿಚಾರಗಳು ವ್ಯಕ್ತಿಗತವಾಗಲ್ಲ, ಅದು ವಿಷಯಾಧಾರಿತವಾಗಿ ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ಆ ಚರ್ಚೆ ಮಾಡಿದಾಗ ಒಂದ್ಸಲ ಪರ ಆಗುತ್ತೆ, ವಿರೋಧ ಆಗುತ್ತೆ, ಕೆಲವು ಸಲ ಆಗ್ತಾ ಆಗದೆ ಇನ್ನೊಂದು ರೀತಿಯಲ್ಲಿ ತಿರುಗುತ್ತೆ. ಆದ್ರೆ ಅವೆಲ್ಲವೂ ಕೂಡ ಉದ್ಯಮದ ಹಿತದೃಷ್ಟಿಗಾಗಿ ಆಗಿರುತ್ತೆ. ನಿನ್ನೆವರೆಗೂ ನಾವು ಹೋರಾಟ ಮಾಡಿದ್ವಿ, ಆದ್ರೆ ಇವತ್ತು ನಾವು ಇಡೀ ಉದ್ಯಮ ನಾವೆಲ್ಲರೂ ಒಂದೇ ತರನಾಗಿ ನಾವು ಕೆಲಸ ಮಾಡ್ತೀವಿ. ನಾನೆಲ್ಲರಲ್ಲೂ ಕೇಳೋದಿಷ್ಟೇ, ನಾವೆಲ್ಲರೂ ಶಿಸ್ತಿನಿಂದ ಕೆಲಸ ಮಾಡೋಣ. ನಮ್ಗೆ ಸಮಯ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಇವತ್ತು ಹಾಕೋಬೇಕಾಗಿದೆ. ಯಾಕೆಂದ್ರೆ ಜನ ನಮ್ಮನ್ನ ನಂಬಿ ನಮ್ಮ ಗೌರವಾನ್ವಿತ ಸದಸ್ಯರು ಇವತ್ತು ನಮ್ಮ ಹೆಗಲ ಮೇಲೆ ಬಹಳ ದೊಡ್ಡ ಭಾರವನ್ನು ಇಟ್ಟಿದ್ದಾರೆ. ಸೊ ನಾವಿವತ್ತು ಅವರಿಗೆ ಆಶ್ವಾಸನೆ ಕೊಟ್ಟಿರೋದು, ಆದ್ರೆ ಅದನ್ನ ನಾವು ಕಾರ್ಯರೂಪಕ್ಕೆ ತರುವಂತ ಕೆಲಸಗಳನ್ನ ಮಾಡ್ಬೇಕು. ಅಂದ್ರೆ ಮಿನಿಟ್ ಟು ಮಿನಿಟ್ ನಾವೆಲ್ಲರೂ ಕೂಡ ಒಂದು ಸೇನೆ ತರ ಕೆಲಸ ಮಾಡೋಣ. ನಾವೆಲ್ಲರೂ ಕೆಲಸ ಮಾಡಿ ನಂತರ ನಾವು ಅವರ ಬಾಯಿಯಿಂದ ಒಂದು ಒಳ್ಳೆ ಮಾತುಗಳನ್ನ ಕೇಳಬೇಕು. ಆ ದಿನವನ್ನ ನಾವು ಕೂಡ ಶ್ರಮಿಸೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾದಂತಹ ಚಂದನ್ ಸುರೇಶ್ ರವರ ಬಗ್ಗೆ ನಾವು ಒಂದೆರಡು ಮಾತು ಹೇಳಲೇಬೇಕು. ನಿಜವಾಗ್ಲೂ ಪುಣ್ಯಾತ್ಮ ಅವ್ರ ಮನೆಯಲ್ಲಿ ಸಾವಾದ್ರೂ ಕೂಡ ಯಾರ ತಾನೇ ಇರ್ತಾರೆ, ನೊಂದ್ಕೊಂಡು ಬಿಟ್ಟು ಹಂಗೆ ಹೊಟ್ಟೋಗ್ತಾರೆ. ಸಾಯಂಕಾಲ ಕೊನೆಯವರೆಗೂ 7 ಗಂಟೆವರೆಗೂ ಕುತ್ಕೊಂಡು ಎಲ್ಲವನ್ನು ಸೈನ್ ಹಾಕಿ ನಂತರ ನಾನು ಹೋಗ್ತೀನಿ ಅಂತ ಹೇಳಿ ಹೋದ್ರಲ್ಲ, ಅವರಿಗೆ ಅಂತ ಅವರಿಗೆ ನಾವು ಎಷ್ಟು ಪ್ರಶಂಸೆ, ಎಷ್ಟು ನಾವು ಹೊಗಳಿದ್ರು ಸಾಲದು. ಅವರು ಅಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ನಾನು ಕಾಂಟ್ರವರ್ಷಿಯಲ್ ಆಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗೆ ನಮ್ಮ ಶ್ರೀನಿವಾಸ್ ರವರು ಸರ್, ಶ್ರೀನಿವಾಸ್ ಸರ್, ನೀವು ತುಂಬಾ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರಿ. ಎಲ್ಲರೂ ಇದನ್ನ ಬೈಲ ಓದ್ಕೊಂಡ್ಬಿಟ್ರೆ, ನಮ್ಮಲ್ಲಿ ಎಲ್ಲರೂ ಸಂವಿಧಾನ ಓದ್ಕೊಂಡ್ರೆ ಅದ್ರ ಸಂವಿಧಾನ ಅಳವಡಿಸ್ಕೊಳ್ಳಕ್ಕೆ ಒಂದಷ್ಟು ಗೊತ್ತಾಗ್ಬೇಕಾಗತ್ತೆ. ಅದರಿಂದಾಗಿ ಸಂವಿಧಾನನೂ ಒಂದೇ ನಮ್ಗೆ, ನಮ್ ಬೈಲ ನಮಗೆ ದೇವರಿದ್ದ ಹಾಗೆ ತಾವು ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಶ್ರೀನಿವಾಸ್ ಸರ್. ನಿಮ್ಮ ಕಾರ್ಯವನ್ನ ನಾವು ಸ್ಮರಿಸ್ಕೋತೀವಿ. ನಿಮ್ಗೆ ಶುಭವಾಗಲಿ. ನಮ್ಮದಾಗಿ ಬಂದು ವಾಣಿಜ್ಯ ಮಂಡಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ತರದಲ್ಲಿ ಅಚ್ಚುಕಟ್ಟಾಗಿ ಈ ಚುನಾವಣೆ ನಡೆಸ್ಕೊಡ್ತೀವಿ. ಹಾಗೆ ಸೋಮಣ್ಣ ಅವರು ಬಂದಿದ್ದಾರೆ, ನಮಸ್ಕಾರ ಸರ್. ಸಂಜೀವ್ ಅವರಿದ್ದಾರೆ, ಬಹಳ ತಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ನಾನು ವ್ಯಕ್ತಿಗತವಾಗಿ ಧನ್ಯವಾದವನ್ನು ಹೇಳ್ತೀನಿ. ಮಾಧ್ಯಮದ ಮಿತ್ರರು ಬಂದಿದ್ರು, ಮಾಧ್ಯಮದ ಮಿತ್ರರೆಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಮಾಧ್ಯಮದ ಮಿತ್ರರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತ ನಾನು ಇಡೀ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮನ್ನ ತಂದು ಕೂರಿಸಿದಂತಹ ಪ್ರೇರಣಾ ಶಕ್ತಿಯಾಗಿ ತಾವು ನಿಲ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದಂತಹ ರಾಕ್ಲೇಶ್ ವೆಂಕಟೇಶ್ ಸರ್ ಬಂದಿಲ್ಲ. ಹಾಗೆ ನನ್ನ ಅವರು ಅಧ್ಯಕ್ಷರಾಗಬೇಕಾಗಿತ್ತು. ಆದ್ರೆ ನೋಡಿ, ಅವರ ಮಗ ಸೋತರು ಕೂಡ, ಗೋವಿಂದ ಅವರು ಒಂದು ಓಟಲ್ಲಿ ಸೋತಿದ್ದಾರೆ ಅವ್ರ ಮಗ. ಆದ್ರೆ ಸೋತರು ಕೂಡ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ತಂದು ಕೂರಿಸಿದ್ರಲ್ಲ, ನಾವು ಆ ಋಣವನ್ನ ಹಾಗೆ ಇಲ್ಲಿ ಬಸಂತ್ ಕುಮಾರ್ ಪಾಟೀಲ್ ಸರ್ ಇದ್ದಾರೆ, ಕೃತಜ್ಞತೆ ಸರ್. ನಾನು ತಮ್ಮನ್ನ ಸ್ಮರಿಸ್ಕೋತೀನಿ. ಹಾಗೆ ಸುರೇಶ್ ಅವ್ರು ಬಂದಿಲ್ಲ, ಸುರೇಶ್ ಅವ್ರನ್ನು ಸ್ಮರಿಸ್ಕೋತೀನಿ. ಹಾಗೆ KV ಚಂದ್ರಶೇಖರ್ ಸರ್ ಯಾವತ್ತೂ ಕೂಡ ನಾವು ಒಂದು ಮಾನಸ ಗುರುವಾಗಿ ಅವ್ರು ಯಾವತ್ತೂ ಒಳ್ಳೆಯದನ್ನೇ ನಮ್ಗೆ ಬುದ್ಧಿವಾದ ಹೇಳಿದ್ದಾರೆ. ನನಗೆ
ನನಗೆ ಯಾವತ್ತೂ ಕೆಟ್ಟದನ್ನ ಮಾಡಿಲ್ಲ. ಅವ್ರ ಜೊತೆಯಲ್ಲಿ ನಮ್ಗೆ ಚರ್ಚೆ ಮಾಡುವಷ್ಟು ಒಂದು ಇದಿದೆ, ಒಂದು ವಿಶ್ವಾಸ ಇದೆ. ಸೊ ಅದರಿಂದಾಗಿ ಅವರ ಸಲಹೆಗಳನ್ನು ಕೂಡ ನಾನು ಅತ್ಯಂತ ಗೌರವದಿಂದ ಸ್ವೀಕರಿಸಿದ್ದೀನಿ. ನರಸಿಂಹ ಸರ್ ಆಗೋಯ್ತು, HD ಗಂಗರಾಜರವರು ಹಿರಿಯರಾದ್ರೂ ಕೂಡ ನಮ್ಮನ್ನ ಹಾರಿಸಿದ್ದಾರೆ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಟ್ಟಿದ್ದಾರೆ. ಚಿನ್ನೇಗೌಡ್ರು ಯಾಕೋ ಸಾಕು ಬಂದಿಲ್ಲ, ಬರ್ತಾರೆ, ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಜೈನ ಸರ್ ಇಲ್ಲೇ ಬಂದಿದ್ದೀರಾ. ಆರೋಗ್ಯ ಸರಿ ಇಲ್ಲದೆ ಇದ್ರು ಕೂಡ ಅಲ್ಲಿಂದ ಶಿರದಿಂದ ತಾವು ಉಡುಪಿಯಿಂದ ಬಂದಿದ್ದಾರೆ. ನಾವು ಎಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಸ್ಮರಿಸ್ತೀನಿ ಸರ್. ಹೊಸಬ್ರು ಅನೇಕರು ಬಂದಿದ್ದಾರೆ. ಬಗ್ಗೆ ಕೇಳ್ದೆ ಅಲ್ಲ, ಥಾಮಸ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದ್ರು. ಒಂದೊಂದು ದಿನಾನೂ ಕೂಡ ಚಾಡಿ ಹೇಳೋ ತರ ಅವ್ರ ಜೊತೆ ನಾನು ಮಾತಾಡ್ತಿದ್ದೆ. ಓಕೆ, ಅವ್ರ ಹತ್ರ ಥಾಮಸ್ ಬಂದ್ಬಿಡಿ ಅಂತ ಕೇಳ್ತಿದ್ವಿ. ಇವತ್ತು ಅವ್ರ ಚುನಾವಣೆ ಕರೆಕ್ಟ್ ಆಗಿ ಬಂದ್ರು. ಒಂದು ಸಹೋದರ ರೀತಿಯಲ್ಲಿ ನಾವು ಬಹಳ ವರ್ಷಗಳ ಕಾಲ ಕಾರ್ಯಕಾರಿ ಸಮಿತಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿ, ಆಫೀಸ್ ಬೇರರ್ ಆಗಿ ಕೆಲಸ ಮಾಡಿ, ಒಂದು 25 ವರ್ಷದ ಬಾಂಧವ್ಯ ನಮ್ಗೆ ಹೀಗೆ ವಾಣಿಜ್ಯ ಅಲ್ಲಿಂದ ಬಂದು ಇಲ್ಲಿವರೆಗೂ ನಾವು 25 ವರ್ಷ. ಶನಿ ಒಂದು 30 ವರ್ಷ ತಿರುಗ್ತಾರಲ್ಲ, ಹಾಗೆ ನಾವು ಹಾಗೆ ಸುತ್ತಿದೀವಿ. ನಮ್ಗೆಲ್ಲರಿಗೂ ಕೂಡ ಇದೀವಿ. ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿದಂಥವ್ರು, ಹರಿಸಿದಂಥವ್ರು, ಗೌರವಾನ್ವಿತರು, ನಮ್ ಹಿಂದೆ ನಮ್ಗೆ ಶಕ್ತಿ ರೂಪವಾಗಿ ನಿಂತಿರ್ತಕ್ಕಂಥವ್ರು, ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಸ್ಮರಿಸ್ತೇನೆ. ನಾನು ಒಂದೇ ಒಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ನಾವೆಲ್ಲರೂ ಮನುಷ್ಯರು. ನಮ್ಮಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಮಗೆ ಒಂಥರ ಹುಚ್ಚು ಪ್ರೀತಿ ಇದೆ, ಬಹಳ ಕೆಲಸ ಮಾಡ್ಬೇಕು ಅನ್ನೋ ತುಡಿತ ಇದೆ. ನಾವೆಲ್ಲರೂ ಕೆಲಸ ಮಾಡ್ತೀವಿ. ನಾವು ಕಾರ್ಯಕಾರಿ ಸಮಿತಿ ಪ್ರಾರಂಭ ಆದ್ರೆ ನಿಮ್ಮೆಲ್ಲರ ಸಹಕಾರವನ್ನ ನಾವು ಕೋರ್ತೇವೆ. ಒಟ್ಟಿಗೆ ಕೆಲಸ ಮಾಡೋಣ, ನಮ್ಮಲ್ಲಿ ಜಗಳ ಇಲ್ಲದೆ ಕೆಲಸ ಮಾಡೋಣ. ನನ್ನ ಹತ್ರ ಅಷ್ಟೇ ಕೇಳೋದು, 1 to 1 ನಾವು ಮಾತಾಡೋಣ. ನಮ್ಮಲ್ಲಿ ಜಗಳ ಮಾಡ್ಕೊಳ್ಳೋದು ಬೇಡ. ಪ್ರೀತಿಯಿಂದ ನಿಮ್ಗೆ ವಿರುದ್ಧವಾಗಿ ನಾವು ಹೋಗಲ್ಲ. ಕಾರ್ಯಕಾರಿ ಸಮಿತಿ ನಡೆಯುತ್ತೆ ಅಂದಾಗ ನಿಮ್ಮ ಮಾತಿಗೆ ನಾವು ಹೆಚ್ಚಿನ ಬೆಲೆ ಕೊಡ್ತೀವಿ. ಅದರಿಂದಾಗಿ ನಿಮ್ಮ ಸಹಕಾರವನ್ನ ಕೋರ್ತೀನಿ. ಸೆಕ್ಟಾರ್ ಕೌನ್ಸಿಲ್ನವರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಉದ್ಯಮಕ್ಕೆ ಏನು ಬೇಕು, ಈ ಅವಧಿಯಿಂದ ನಮ್ಮ ನೆಕ್ಸ್ಟ್ ಅವಧಿವರೆಗೆ ನಮ್ಗೆ ಏನ್ ಬೇಕು ಅವುಗಳನ್ನ ದಯವಿಟ್ಟು ಚರ್ಚೆ ಮಾಡಿ ನೀವು ತಂದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ವಲಯ ಅನ್ನೋದು ಅಷ್ಟು ಸುಲಭ ಇಲ್ಲ. ವಲಯ ಸಮಿತಿ ಅಷ್ಟು ಗಟ್ಟಿಯಾಗಿರುತ್ತೆ. ಕಾರ್ಯಕಾರಿ ಸಮಿತಿ ಎಷ್ಟು ಶ್ರೇಷ್ಠವೋ ವಲಯ ಸಮಿತಿಯು ಅಷ್ಟೇ ಶ್ರೇಷ್ಠ. ಅದರಿಂದಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ, ಬರ್ನಿಂಗ್ ಇಶ್ಯೂಸ್ ನಮ್ಗೇನ್ ಬೇಕು, ಯಾಕೆಂದ್ರೆ ಇನ್ನು 7 ವರ್ಷಕ್ಕೆ 100 ವರ್ಷ ಆಗತ್ತೆ. ನಾನು ತಮ್ಮೆಲ್ಲರಲ್ಲೂ ಕೇಳ್ತೀನಿ, ಹತ್ರ ಬಂದ್ಬಿಟ್ಟು ಮಾರ್ಚ್ 3 ಸರ್, ದಯವಿಟ್ಟು ಮಾರ್ಚ್ 3 ಕನ್ನಡ ಚಿತ್ರರಂಗದ ಹುಟ್ಟುಹಬ್ಬ. ವಾಕ್ಚಿತ್ರ ಪ್ರಾರಂಭ ಆಗಿ 1934 ಮಾರ್ಚ್ 3ಕ್ಕೆ ಅದು ಚಿತ್ರರಂಗ ತೆರೆ ಕಂಡಿರ್ತಕ್ಕಂಥದ್ದು. ಅದರ ಹುಟ್ಟು ಹಬ್ಬವನ್ನ ನಾವು ಹೇಗೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ, ದಿನ ಕಡಿಮೆ ಇದೆ, ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಾವು ಮಾಡ್ಬೇಕಾ. ನಾವು 4 ಜನರು ಕಾಣೋ ಹಾಗೆ ನಮ್ಮ ಗೌರವಾನ್ವಿತರು ಯಾವ ಕೆಲಸಗಳನ್ನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ಬೇಕು. ದಿನ ಕಡಿಮೆ ಇದೆ. ನಾನೆಲ್ಲ ಹಿರಿಯರನ್ನು ಕೂಡ ಕೇಳ್ತೇನೆ, ಇದ್ರ ಬಗ್ಗೆ ದಯವಿಟ್ಟು ಒಂಚೂರು ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಮಾರ್ಚ್ 3 ಇವತ್ತಾಗ್ಲೇನೆ ಫೆಬ್ರವರಿ 1 ಆಗಿದೆ. ದಿನ ತುಂಬಾ ಕಡಿಮೆ ಇದೆ. ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಒತ್ತು ಕೊಡ್ಬೇಕು. ಈ ಸಮಾರಂಭ ನಮ್ಗೆ ಬಹಳ ಮುಖ್ಯ ಅಂತ ಹೇಳ್ತಾ ನನ್ನ ಹೇಳ್ತೀನಿ ಸರ್. ಬಜೆಟ್ ಅನೌನ್ಸ್ ಆಗ್ತಾ ಇದೆ. ಈಗ ನಾವು ನಾಳೆ ದಿನ ಮುಖ್ಯಮಂತ್ರಿ ಅವ್ರನ್ನ ಕಾಣ್ಲಿಕ್ಕೆ ಹೋಗ್ತಾ ಇದೀವಿ. ಅಪಾಯಿಂಟ್ಮೆಂಟ್ ತಗೊಂಡಿದೀವಿ, ಮುಖ್ಯಮಂತ್ರಿ ಅವ್ರನ್ನ ಕಾಣಕ್ ಹೋಗ್ತಿದೀವಿ. ನಾಳೆ ನಮ್ಗೆ ಬಜೆಟ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ ಆಗಲ್ಲ. ನಾವು ಇಮಿಡಿಯೇಟ್ ಆಗಿ ಸರ್
ಒಂದು ದಿನ ಎಲ್ಲಾನು ಕರೆದು ಬಜೆಟ್ ಬಗ್ಗೆ ಒಂದು ಮೀಟಿಂಗ್ ಇಟ್ಕೊಂಡು ನಾವು ಅದ್ರ ಬಗ್ಗೆ ಬಜೆಟ್ ಏನೇನ್ ಬೇಕು ಅಂತ ಹೇಳ್ತೀವಿ. ಬಟ್ ತಾವೆಲ್ಲರೂ ಕೂಡ ಉದ್ಯಮಕ್ಕೆ ಏನೇನು ಬೇಕು ಸಣ್ಣದಾಗಿ ಯೋಚನೆ ಮಾಡಬೇಡಿ, ದೊಡ್ಡ ಯೋಚನೆಗಳನ್ನು ಮಾಡಿ. 100 ವರ್ಷದ ಸಿನಿಮಾ ಚಿತ್ರರಂಗಕ್ಕೆ ಮುಂದೆ ಹೋಗ್ತೀವಿ ನಾವು, ಅದಕ್ಕೆ ವೇದಿಕೆಯನ್ನ ನಾವು ನಿರ್ಮಾಣ ಮಾಡಿ ಕೊಟ್ಬಿಡೋಣ. ಅದರಿಂದಾಗಿ ಅದಕ್ಕೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ವಲಯ ಸಮಿತಿ, ಕಾರ್ಯಕಾರಿ ಸಮಿತಿ ದೊಡ್ಡ ಜವಾಬ್ದಾರಿ ಇದೆ. ನಾವು ಆ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ತಕ್ಷಣದಲ್ಲೇ ನಾವು ಅವುಗಳನ್ನ ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು 16 ಮೀಟಿಂಗ್ಗಳಾಗತ್ತೆ. ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಬಜೆಟ್ ಬಗ್ಗೆನೂ ಚಿಂತನೆ, ಬಜೆಟ್ ಬಗ್ಗೆ ಏನೇನ್ ಕೇಳ್ಬೇಕು ಅನ್ನೋದ್ರ ಬಗ್ಗೆ ಮತ್ತು ಈ ಅರ್ಜೆಂಟ್ ಆಗಿ ತುರ್ತಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಮಾರ್ಚ್ 3ಕ್ಕೆ ಸಂಬಂಧಪಟ್ಟಂತ ಸಮಾರಂಭದ ಬಗ್ಗೆ, ಇವೆಲ್ಲದ್ರ ಬಗ್ಗೆ ತಾವು ಮಾಡ್ಬೇಕು. ನಿಮ್ಮೆಲ್ಲರ ಸಹಕಾರವನ್ನ ನಾವು 8 ಜನರು ಕೂಡ ಕೇಳ್ತೇವೆ. ನಮಗೆ ನಿಮ್ಮೆಲ್ಲರ ನೀವು ಶ್ರೀರಕ್ಷಿತರ ನಮ್ ಜೊತೆ ಇರ್ಬೇಕು, ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಇಷ್ಟು ಹೇಳ್ತಾ ನಮ್ಮನ್ನ ತಂದು ಕೂರಿಸಿದಂತಹ 3 ವಲಯದ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಹಾಗೂ ಹಿಂದಿನ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.